everyone fine. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ಸಂತ್ರಸ್ತೆಯನ್ನ ಕರೆದೊಯ್ದು ಗುಹಾಂತರ ರೆಸಾರ್ಟ್ನಲ್ಲಿ ಪಂಚನಾಮೆಯನ್ನ ಮಾಡಲಾಗ್ತಾ ಇದೆ. ಡಿವೈಎಸ್ಪಿ ದಿನಕರ್ ಶೆಟ್ಟಿ ನೇತೃತ್ವದಲ್ಲಿ ಒಂದು ಮಹಜರು ನಡೆದಿದೆ. ಮಹಜರು ಪ್ರಕ್ರಿಯೆ ಮುಗಿಸಿ ಠಾಣೆಗೆ ಬಂದ ಕಗ್ಗಲಿಪುರ ಪೊಲೀಸರು ರೆಸಾರ್ಟ್ನ ರೂಮ್ಗಳಲ್ಲಿ ಕ್ಯಾಮೆರಾ ಫಿಕ್ಸ್ ಮಾಡಿದ್ದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ನೋಡಿ, ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ಏನ್ ದಾಖಲಾಗಿತ್ತು, ಈ ಪ್ರಕರಣದಲ್ಲಿ ಎಫ್ಐಆರ್ ಅಲ್ಲಿ ಇದ್ದಂತ ವಿಚಾರ ಏನು ಅಂತಂದ್ರೆ, ಸಂತ್ರಸ್ತ ಮಹಿಳೆ ಹೇಳ್ಕೊಂಡಿದ್ದು ಹಲವು ಕಡೆಗಳಲ್ಲಿ ಅಂದ್ರೆ ಗೋಡನ್ನಲ್ಲಿ, ಆಮೇಲೆ ಒಂದೆರಡು ಖಾಸಗಿ ರೆಸಾರ್ಟ್ಗಳಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಮತ್ತು ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ನನ್ನನ್ನು ಬಳಸಿಕೊಳ್ಳಲಾಗಿದೆ, ಅಂದ್ರೆ ಬೇರೆಯವರನ್ನ ಟ್ರ್ಯಾಪ್ ಮಾಡ್ಕೊಳ್ಳೋದಕ್ಕೆ ನನ್ನನ್ನು ಬಳಸಿಕೊಳ್ಳಲಾಗಿದೆ ಅನ್ನೋದನ್ನ ಆ ಸಂತ್ರಸ್ತೆ ಹೇಳಿದ್ರು. ಅದು ಎಫ್ಐಆರ್ ಅಲ್ಲೂ ಕೂಡ ಉಲ್ಲೇಖ ಆಗಿತ್ತು. ಸೊ ಆ ಹೇಳಿಕೆಯಲ್ಲಿ ಈ ಗುಹಾಂತರ ರೆಸಾರ್ಟ್ ಕೂಡ ಒಂದಾಗಿತ್ತು. ಗುಹಾಂತರ ರೆಸಾರ್ಟ್ಗೆ ಕರ್ಕೊಂಡು ಹೋಗಲಾಗಿತ್ತು, ಅಲ್ಲಿ ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಲಾಗಿತ್ತು, ಈಗೆಲ್ಲವನ್ನು ಕೂಡ ಅವ್ರು ಹೇಳ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಗುಹಾಂತರ ರೆಸಾರ್ಟ್ಗೆ ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋಗಲಾಗಿದೆ. ಎಲ್ಲಿ ನೀವು ಸ್ಟೇ ಆಗಿದ್ರಿ, ಇಲ್ಲಿ ಎಲ್ಲಿ ಉಳ್ಕೊಂಡಿದ್ರೆ, ಯಾವ ರೂಮು, ಎಲ್ಲೆಲ್ಲಿ ಕ್ಯಾಮ್ರಾ ಇತ್ತು ಅನ್ನೋದ್ರ ಬಗ್ಗೆ ಅರಿವಿತ್ತಾ, ಎಲ್ಲಿ ಇರಬಹುದು, ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡಲಾಗತ್ತೆ. ಸೊ ಮೊದಲ ಹಂತವಾಗಿ ಸ್ಥಳ ಮಹಜರನ್ನು ಮಾಡಲಾಗಿದೆ. ಸಂತ್ರಸ್ತೆಯನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನು ಮಾಡಿದ್ದಾರೆ. ನಂತರ ಅಲ್ಲಿರುವಂಥ ಮಾಲೀಕರಿಗೆ ಯಾರಿದ್ದಾರೆ, ಕೆಲಸಗಾರರಿಗೆ ಯಾರಿದ್ದಾರೆ ಅವರನ್ನು ಕೂಡ ವಿಚಾರಿಸಲಾಗತ್ತೆ. ಇವ್ರು ಬಂದಿದ್ರಾ, ಇಲ್ಲಿ ಯಾವತ್ತಾದರೂ ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿದ್ರಾ? ಯಾಕಂದರೆ ಯಾವುದೋ ಒಂದು ರೆಸಾರ್ಟ್ಗೆ ಹೋಗಿ ಯಾರೋ ಕ್ಯಾಮ್ರಾ ಫಿಕ್ಸ್ ಮಾಡೋದಕ್ಕಾಗಲ್ಲ. ಅಲ್ಲಿ ನಾವು ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗತ್ತೆ, ಅಥವಾ ಅವ್ರಿಗೂ ಕೂಡ ಇದು ಗೊತ್ತಿರುತ್ತೆ, ಅಥವಾ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅನೇಕ ರೀತಿಯಾದಂಥ ಆಯಾಮಗಳು ಇದ್ದೇ ಇರುತ್ತೆ. ಆ ಎಲ್ಲ ಆಯಾಮಗಳಲ್ಲೂ ಕೂಡ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಎಲ್ಲ ಮೆಡಿಕಲ್ ಟೆಸ್ಟನ್ನು ಮಾಡಿಸಲಾಗಿತ್ತು ಮತ್ತು ನೆಲಮಂಗಲದ ಬಳಿ ಇರುವಂಥ ಗೌಡನ್ಗೆ ಕರ್ಕೊಂಡು ಹೋಗಲಾಗಿತ್ತು. ಇನ್ನೊಂದು ಖಾಸಗಿ ರೆಸಾರ್ಟ್ಗೆ ಕರ್ಕೊಂಡು ಹೋಗೋದ್ರ ಬಗ್ಗೆ ಮಾಹಿತಿ ಇತ್ತು ಮತ್ತು ಮುನಿರತ್ನಗೆ ಸಂಬಂಧಪಟ್ಟಂತೆ ಕೆಲವು ಕಟ್ಟಡಗಳಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದನ್ನ ಈ ಸಂತ್ರಸ್ತ ಮಹಿಳೆ ಹೇಳ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಮತ್ತು ಅಲ್ಲೂ ಕೂಡ ಕ್ಯಾಮರಾಗಳನ್ನು ಫಿಕ್ಸ್ ಮಾಡಲಾಗಿತ್ತು ಅಂತ ಹೇಳ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಕಡೆಯಲ್ಲೂ ಸ್ಥಳ ಮಹಜರನ್ನು ಮಾಡಲೇಬೇಕಾಗತ್ತೆ. ಬೇರೆ ಬೇರೆ ಕೇಸಸ್ಗಳಲ್ಲಿ ನೀವು ಕೂಡ ಗಮನಿಸಿರ್ತೀರಾ, ಆ ಫಾರ್ಮ್ ಹೌಸಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿತ್ತು ಅಥವಾ ಇಲ್ಲಿ ಕಚೇರಿಯಲ್ಲಿ ಆಗಿತ್ತು ಅಂತ ಸಂತ್ರಸ್ತಿಯರು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿಗೆಲ್ಲ ಕರ್ಕೊಂಡೋಗಿ ಸ್ಥಳ ಮಹಜರನ್ನು ಮಾಡಿರ್ತಾರೆ. ಅದೇ ಥರ ಈ ಕೇಸ್ನಲ್ಲೂ ಕೂಡ ಆಗ್ತಾ ಇದೆ. ಮುನಿರತ್ನ ಮೇಲೆ ಬಂದಂಥ ಗಂಭೀರವಾದಂಥ ಆರೋಪ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಮಾತ್ರ ಅಲ್ಲ, ಬೇರೆಯವರನ್ನು ಟ್ರ್ಯಾಪ್ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು ಅನ್ನೋದನ್ನು ಕೂಡ ಈ ಸಂತ್ರಸ್ತ ಮಹಿಳೆ ಹೇಳ್ಕೊಂಡಿದ್ರು. ನನ್ನ ಮುಖಾಂತರವಾಗಿಯೇ ನನ್ನನ್ನು ಗಾಳವಾಗಿ ಬಳಸಿಕೊಂಡು ನನ್ನ ಮೇಲೆ ಒತ್ತಡ ಹೇರಿ ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ಬೇರೆಯವರನ್ನ ಕೂಡ ಟ್ರ್ಯಾಪ್ ಮಾಡಿದ್ರು ಅನ್ನೋದನ್ನ ಈ ಸಂತ್ರಸ್ತ ಮಹಿಳೆ ಹೇಳ್ಕೊಂಡಿದ್ರು. ಬೇರೆಯವರನ್ನ ಟ್ರ್ಯಾಪ್ ಮಾಡೋದಕ್ಕೆ ಬಳಸಿಕೊಂಡಂತ ಅಸ್ತ್ರಗಳು ಯಾವ್ಯಾವು, ಯಾವ್ಯಾವ ಕಟ್ಟಡಗಳು, ಯಾವ ರೆಸಾರ್ಟು, ಅದನ್ನು ಕೂಡ ಆಕೆ ಹೇಳ್ಕೊಂಡಿದ್ರು. ನಾವೊಂದು 5-6 ಜನ ಈ ರೆಸಾರ್ಟ್ಗೆ ಹೋಗಿದ್ವಿ, ಈ ರೆಸಾರ್ಟ್ಗೆ ಹೋಗಿ ಅಂತ ಹೇಳಿದ್ರು. ಈ ಥರದ ಅನೇಕ ಸ್ಟೇಟ್ಮೆಂಟ್ಗಳನ್ನು ಆ ಮಹಿಳೆ ಕೊಟ್ಟಿದ್ರು. ಹಾಗಾಗಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಸ್ಥಳ ಮಹಜರನ್ನ ನಡೆಸಿದ್ದಾರೆ. ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಗಿದೆ. ಮುನಿರತ್ನ ಅವರಿಗೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಸಾಕಷ್ಟು ರೀತಿಯಾದಂಥ ತನಿಖೆಯನ್ನು ಇದೀಗ ನಡೆಸಲಾಗ್ತಾ ಇದೆ.